ಕೊನೆಗೂ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಖಾತೆಗೆ ಜಮೆ ಆಗೇ ಬಿಡ್ತು. ಹೌದು ವೀಕ್ಷಕರೇ, ಯಾರಿಗೆಲ್ಲ ಬಂದಿಲ್ಲ ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡ್ತಾ ಇರಿ ವೀಕ್ಷಕರೇ. ಮತ್ತೆ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಮತ್ತೊಂದು ಬಂಪರ್ ಗುಡ್ ನ್ಯೂಸ್ ಕೂಡ ಬಂದಿದೆ. ಮತ್ತೆ ಬಸ್ ಸಂಚಾರ ಮುಷ್ಕರ, ಬ್ರೇಕಿಂಗ್ ನ್ಯೂಸ್. ಹೌದು, ಸಾರಿಗೆ ನೌಕರರು ಈ ಬಾರಿ ಪ್ರತಿಭಟನೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಮತ್ತೆ ಅನಿರ್ದಿಷ್ಟಾವಧಿ ಮುಷ್ಕರ, ಆಟೋ ಪ್ರಯಾಣ ದರ ಮತ್ತೆ ಏರಿಕೆ ವೀಕ್ಷಕರೇ. ಆಟೋ ಪ್ರಯಾಣ ಮಾಡೋರಿಗೂ ಕೂಡ ಇಲ್ಲಿ ಒಂದು ಶಾಕಿಂಗ್ ನ್ಯೂಸ್. ಕರ್ನಾಟಕ ರಾಜ್ಯಾದ್ಯಂತ ನಾಳೆಯಿಂದ ಹೊಸ ಒಂದು ನಿಯಮಗಳು ವೀಕ್ಷಕರೇ. ಮತ್ತೆ ಎಲ್ಲ ಬೆಲೆ ಏರಿಕೆ ಆಗಲಿದೆ. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷರಾದಂಥವರು ಭಾರತದ ಮೇಲೆ 25% ತೆರಿಗೆ ಹಾಕಿರೋದ್ರಿಂದ ಯಾವುದೆಲ್ಲ ಬೆಲೆ ಏರಿಕೆ ಆಗುತ್ತೆ ಅದರ ಬಗ್ಗೆನೂ ಕೂಡ ಮಾಹಿತಿ ನೋಡೋಣ. ಮತ್ತೆ ನೀವು ಕೂಡ ಫೋನ್ ಪೇ, ಗೂಗಲ್ ಪೇ ಮೂಲಕ ಏನಾದರೂ ಪೇಮೆಂಟ್ ಮಾಡ್ತಾ ಇದ್ರೆ ನಿಮಗೆ ಒಂದು ಗುಡ್ ನ್ಯೂಸ್, ಬಂಪರ್ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಆಧಾರ್ ಕಾರ್ಡ್ ಬಳಸೋರು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೋಸ್ಕರ ಹೊಸ ನಿಯಮಗಳು, ಎಲ್ಲ ಬ್ರೇಕಿಂಗ್ ನ್ಯೂಸ್. ಇವತ್ತಿನ ಈ ವಿಡಿಯೋ ಮಾತ್ರ ನೀವು ಕೊನೆವರೆಗೂ ನೋಡಲೇಬೇಕು. ಎದಕ್ಕಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಪ್ರಮುಖ ಟಾಪ್ ಸುದ್ದಿಗಳು, ಯಾರು ಕೂಡ ಹೇಳದೇ ಇರೋ ಸುದ್ದಿಗಳನ್ನ ನಿಮಗೆ ನಾವು ಹೇಳಲಿದ್ದೇವೆ. ಮತ್ತೆ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ನಿಮಗೆ ಒಂದು ಸಿಹಿ ಸುದ್ದಿ ಬಂದಿದೆ. ಹಾಗೆ ವೀಕ್ಷಕರೇ, ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಂಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡ್ತಾ ನಿಮಗೆ ಎಷ್ಟು ತಿಂಗಳಿನಿಂದ ಹಣ ಬಂದಿಲ್ಲ ಅದು ಕೂಡ ನಮಗೆ ಕಮೆಂಟಲ್ಲಿ ತಿಳಿಸಿ ವೀಕ್ಷಕರೇ. ಮತ್ತೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಮೊದಲಿಗೆ ಬಂದಿರುವ ಒಂದು ಬಂಪರ್ ಸಿಹಿ ಸುದ್ದಿ ಏನಪ್ಪಾ ಅಂದರೆ, ಜಂಟಿ ಹೊಣೆಗಾರಿಕೆ ಗುಂಪಿಗೆ ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಇನ್ನಷ್ಟು ಆರ್ಥಿಕ ಶಕ್ತಿ ತುಂಬಲು ಸ್ತ್ರೀ ಶಕ್ತಿ ಸಹಾಯ ಗುಂಪುಗಳ ಮಾದರಿಯಲ್ಲಿ ಮತ್ತೊಂದು ಜಂಟಿ ಹೊಣೆಗಾರಿಕೆ ಗುಂಪುಗಳನ್ನು ರಚನೆ ಮಾಡ್ತೀವಿ ಅಂತ ಖುದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತೊಂದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಹೀಗಾಗಿ ವಿಡಿಯೋಗೆ ಲೈಕ್ ಕೂಡ ಮಾಡಿ ವೀಕ್ಷಕರೇ. ಹೌದು, ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಬ್ಯಾಂಕ್ ಪ್ರತಿನಿಧಿಗಳ ಜೊತೆ ಬುಧವಾರ ನಡೆದ ಪೂರ್ವಭಾವಿ ಸಭೆಯ ನಂತರ ಮಾತನಾಡಿದ ಇವರು, ಗೃಹಲಕ್ಷ್ಮಿ ಯೋಜನೆ ಜಾರಿಯಾದ ನಂತರ ಪ್ರತಿ ಫಲಾನುಭವಿ ಕುಟುಂಬದ ಮಹಿಳೆಯರ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಿದೆ. ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಜನಪ್ರಿಯಗೊಂಡಿದ್ದು ಫಲಾನುಭವಿಗಳನ್ನು ಒಳಗೊಂಡ ಜಂಟಿ ಹೊಣೆಗಾರಿಕೆ ಗುಂಪುಗಳನ್ನು ರಚಿಸಲು ನಿರ್ಧಾರ ಮಾಡಲಾಗಿದೆ. ಶೀಘ್ರವೇ ಅಂತಿಮ ರೂಪುರೇಷೆ ಸಿದ್ಧಪಡಿಸಲಾಗುತ್ತೆ. ನಮ್ಮ ಆರಂಭದಲ್ಲಿ ಪ್ರಾಯೋಗಿಕವಾಗಿ 500 ಗುಂಪುಗಳನ್ನು, 500 ಸ್ತ್ರೀ ಶಕ್ತಿ ಗುಂಪುಗಳನ್ನು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ರೂಪಿಸಲಾಗುತ್ತೆ, ರಚನೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಹೌದು, ಆಗಸ್ಟ್ 2ರಂದು ಇದರ ಬಗ್ಗೆ ಅಧಿಕೃತ ಮಾಹಿತಿ ಹೇಳ್ತೀವಿ ಅಂತಲೂ ಕೂಡ ಇಲ್ಲಿ ಹೇಳಿರುವಂಥದ್ದು. ಗೃಹಲಕ್ಷ್ಮಿಯರಿಗೆ ಮತ್ತಷ್ಟು ಆರ್ಥಿಕ ಶಕ್ತಿ ತುಂಬಲು ಸ್ತ್ರೀ ಶಕ್ತಿ ಸಹಾಯ ಗುಂಪುಗಳ ಮಾದರಿಯಲ್ಲಿ 5,000 ರೂಪಾಯಿಯಿಂದ ಹಿಡಿದು 5 ಲಕ್ಷ ರೂಪಾಯಿವರೆಗೂ ಅಥವಾ 2 ಲಕ್ಷ ರೂಪಾಯಿವರೆಗೂ ಶ್ಯೂರಿಟಿ ಇಲ್ಲದೆ ಹಣ ಸಹಾಯ ಅಂದರೆ ಸಾಲದ ರೂಪದಲ್ಲಿ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಯೋಜನೆ ಬ್ಯಾಂಕುಗಳ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ ಅಂತಲೂ ಕೂಡ ಹೇಳಲಾಗಿದೆ. ಎಷ್ಟು ಹಣ ಸಿಗುತ್ತೆ ಮತ್ತೆ ಯಾವ ರೀತಿ ಪಡ್ಕೋಬಹುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಗೆಳೆಯರೇ, ಜೂನ್ ತಿಂಗಳ ಹಣವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಹೌದು, ಜುಲೈ ತಿಂಗಳಲ್ಲಿ ಕೆಲವೊಬ್ಬರಿಗೆ ಹಣ ಬಂದಿಲ್ಲ ಅಂತಲೂ ಕೂಡ ಹೇಳಲಾಗಿದೆ. ಜೂನ್ ತಿಂಗಳ ಕಂತಿನ ಹಣವನ್ನ, ಹೌದು ವೀಕ್ಷಕರೇ, ಜೂನ್ ತಿಂಗಳ ಕಂತಿನ ಹಣವನ್ನ ಆಗಸ್ಟ್ 15ನೇ ತಾರೀಕಿನ ಒಳಗೆ DBT ಆ್ಯಪ್ ಮೂಲಕ ನಿಮಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ, ನೇರ ವರ್ಗಾವಣೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಮತ್ತೆ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರು, ಮೇ ತಿಂಗಳದ್ದು ಹಣ ಬಂದಿಲ್ಲ, ಜೂನ್ ತಿಂಗಳದ್ದು ಹಣ ಬಂದಿಲ್ಲ ಅಂತ. ಇಲ್ಲಿ ನಮಗೆ 4 ತಿಂಗಳಿಂದ ಹಣ ಬಂದಿಲ್ಲ ಅಂತಲೂ ಕೂಡ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ನಿಮಗೂ ಕೂಡ ಹಣ ಬಂದಿಲ್ಲ ಅಂದ್ರೆ ನೀವು ಗೃಹಲಕ್ಷ್ಮಿ ಸಹಾಯವಾಣಿ ನಂಬರ್ ಇದೆ, ಆ ನಂಬರ್ಗೆ ನೀವು ಕರೆ ಮಾಡಬೇಕಾಗುತ್ತೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸಹಾಯವಾಣಿ ನಂಬರ್ ಅಂತ, ಆ ನಂಬರ್ ಬಂದ್ರೆ ಆ ನಂಬರ್ಗೆ ನೀವು ಮಾಹಿತಿ ಕೊಡಿ. ಮತ್ತೆ ನಿಮ್ಮ ಒಂದು ಜಿಲ್ಲಾ ಪಂಚಾಯತ್ ಅಥವಾ ನಿಮ್ಮ ಒಂದು ತಾಲೂಕ್ ಪಂಚಾಯತ್ಗೆ ನೀವು ಭೇಟಿ ನೀಡಿ ನಿಮ್ಮ ಒಂದು ಅಕೌಂಟ್ ಮತ್ತೊಮ್ಮೆ ಪರಿಶೀಲನೆ ಮಾಡಿ, ಬ್ಯಾಂಕ್ ಖಾತೆಯಲ್ಲಿ ಚೆಕ್ ಮಾಡಿ. ಮತ್ತೆ ಏನಾದರೂ ಎಲ್ಲ ಕರೆಕ್ಟ್ ಇದ್ರೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಒಮ್ಮೆ ಬಾರಿ ನೀವು ನಿಮ್ಮ ಒಂದು ಗ್ರಾಮ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತ್ ಅಥವಾ ನಿಮ್ಮ ಒಂದು ಜಿಲ್ಲಾ ಪಂಚಾಯತ್ಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಮತ್ತೊಮ್ಮೆ ಚೆಕ್ ಮಾಡಿಸಿಕೊಳ್ಳಿ ವೀಕ್ಷಕರೇ. ಬನ್ನಿ ಈಗ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಆಗಸ್ಟ್ 5ರಿಂದ KSRTC BMTC ನೌಕರರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಈಗ ತಾನೇ ಬಂದಿರೋ ಒಂದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. 38 ತಿಂಗಳ ಬಾಕಿ ಹಣ ನೀಡುವುದು ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಸಾರಿಗೆ ನೌಕರರಿಂದ ಉಪವಾಸ ಸತ್ಯಾಗ್ರಹ ಶುರು ಮಾಡಲಾಗಿದೆ. ಹೌದು, ಇದು ಈಗ ತಾನೇ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. KSRTC ವರ್ಕರ್ಸ್ ಫೆಡರೇಷನ್ ಎಲ್ಲ ಒಂದು ನೌಕರರು ಕೂಡ ಈ ಒಂದು ಬಂದ್ಗೆ ಕೈ ಜೋಡಿಸಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ. ಮತ್ತೆ 38 ತಿಂಗಳ ಹಿಂಬಾಕಿ ಹಣ ಮತ್ತು ಹೊಸ ವೇತನ ಪರಿಷ್ಕರಣೆ, 2021ರ ಮುಷ್ಕರದ ವೇಳೆ ವಜಾ ಮಾಡಲಾದ ನೌಕರರು ಮರು ನೇಮಕಾತಿ ಮಾಡ್ಕೋಬೇಕು ಅಂತ ಆಗ್ರಹಿಸಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಆಗಸ್ಟ್ 5ರಿಂದ 4 ಸಾರಿಗೆ ನಿಗಮಗಳ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲು
ನಿರ್ಧಾರ ಮಾಡಿದ್ದಾರೆ. ಸಿಎಂ ಹಾಗೂ 4 ನಿಗಮದ ಎಂಡಿಗಳಿಗೆ ಈಗಾಗಲೇ ಒಂದು ನೋಟಿಸ್ ಕೂಡ ಇಲ್ಲಿ ಕಳಿಸಿದ್ದಾರೆ ನೌಕರರು ಅಂತಾನೆ ಹೇಳ್ಬೋದು. ಸಾರಿಗೆ ನೌಕರರ ಪ್ರಮುಖ ಬೇಡಿಕೆಗಳೆಂದರೆ ಬಾಕಿ ವೇತನ ಬಿಡುಗಡೆ ಮತ್ತು ಹೊಸ ವೇತನದಲ್ಲಿ ಪರಿಷ್ಕರಣೆ ಮಾಡಬೇಕು. ಇದನ್ನು ಶೀಘ್ರ ಮಾಡುವಂತೆ ನೌಕರರು ಆಗ್ರಹಿಸಿದ್ದಾರೆ. ಮಾಡದಿದ್ದರೆ ಬಸ್ ಸಂಚಾರ ಬಂದ್ ಮಾಡ್ತೀವಿ ಅಂತಾನೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಸ್ಮಾ ಜಾರಿ ಮಾಡಲಾಗಿದೆ ಕರ್ನಾಟಕದಿಂದ. ಹೌದು, ಎಸ್ಮಾ ವಜಾಗೊಳಿಸುವ ತಂತ್ರಗಳಿಗೆ ಹೆದರುವ ಮಾತೇ ಇಲ್ಲ ಎಂದು ಫ್ರೀಡಂ ಪಾರ್ಕ್ನಲ್ಲಿ ಸಾಮೂಹಿಕ ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ಸರ್ಕಾರಕ್ಕೆ ಸಾರಿಗೆ ನೌಕರರು ಎಚ್ಚರಿಕೆ ಒಡ್ಡಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಮೂಲಕ ಶಕ್ತಿ ತುಂಬಿದ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುತ್ತೋ ಅಥವಾ ಹಿಂದಿನಂತೆ ಮನವೊಲಿಸಿ ಮುಷ್ಕರ ವಾಪಸ್ ಪಡೆಯುವಂತೆ ಮಾಡುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ. ಬನ್ನಿ, ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೀವು ಕೂಡ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ರೆ ಫೋನ್ಪೇ ಗೂಗಲ್ ಪೇ ಮೂಲಕ ನಿಮಗೆ ಮತ್ತೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಎದಕ್ಕಂದರೆ ಈಗ ಈ ಬಾರಿ ಯಾವುದೇ ರೀತಿ ಒಂದು ಸ್ಕ್ಯಾಮ್ಗಳಾಗಬಾರ್ದು ಅಂತ UPIಗೂ ಕೂಡ ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ರಿಕಾಗ್ನೈಸೇಷನ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೌದು, UPI ಬಳಕೆ ಈಗ ಸರಳವಾಗುವ ನಿರೀಕ್ಷೆ ಇದೆ. UPI ಅಂದರೆ ಫೋನ್ಪೇ ನೀವು ಪೇಮೆಂಟ್ ಮಾಡುವಾಗ ಅಲ್ಲಿ ನಿಮಗೆ ಒಂದು UPI ನಂಬರ್ ಹಾಕೋದಕ್ಕೆ 6 ಸಂಖ್ಯೆ ಅಥವಾ 4 ಸಂಖ್ಯೆ ಕೋಡ್ ಹಾಕಿದರೆ ನಿಮ್ಮ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ನೀವು ಸ್ಕ್ಯಾನ್ ಮಾಡಿರೋ ಅಂಗಡಿಗೆ ಹೋಗಿ ಜಮೆ ಆಗುತ್ತೆ. ಇದು ಮಾಡುವಾಗ ನೀವು ಏನು ಪಿನ್ ಎಂಟರ್ ಮಾಡ್ತಿರಲ್ಲ, ಅದರ ಬದಲಾಗಿ ನೀವು ನಿಮ್ಮ ಒಂದು ಫೇಸನ್ನು ಆ್ಯಡ್ ಮಾಡ್ಬೋದು. ಯಾರೇ ಒಬ್ಬರು ನಿಮ್ಮ ಮೊಬೈಲ್ ತಗೊಂಡು ಇನ್ಮೇಲೆ ಪೇಮೆಂಟ್ ಮಾಡೋಕ್ಕಾಗಲ್ಲ. ಅಂದರೆ ಇಲ್ಲಿ ನೀವು ಫೇಸ್ ರಿಕಾಗ್ನೇಷನ್ ಆನ್ ಮಾಡಿದರೆ ನಿಮ್ಮ ಒಂದು ಫೇಸ್ ಇದ್ದರೆ ಮಾತ್ರ ಪೇಮೆಂಟ್ ಆಗುತ್ತೆ. ಅಂದರೆ ನಿಮ್ಮ ಒಂದು ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮ್ಮ ಒಂದು ಭಾವಚಿತ್ರ, ನಿಮ್ಮ ಒಂದು ಫೇಸ್ ನೋಡಿದರೆ ಮಾತ್ರ ಅದು ಓಕೆ ಅಂತ ಬರುತ್ತೆ. ಇಲ್ಲ ಅಂದರೆ ನಿಮ್ಮ ಒಂದು ಪೇಮೆಂಟ್ ಫೇಲ್ ಆಗುತ್ತೆ ವೀಕ್ಷಕರೇ. UPI ಬಳಕೆ ಮತ್ತಷ್ಟು ಸರಳವಾಗಿದೆ. UPI ಮುಖಾಂತರ ಪಾವತಿ ಮಾಡುವಾಗ ಪಿನ್ ನಮೂದಿಸುವ ಬದಲಿಗೆ ಫೇಸ್ ರಿಕಾಗ್ನೈಸೇಷನ್ ಅಂದರೆ ಫೇಸ್ ಅನ್ಲಾಕ್ ನಾವು ಯಾವ ರೀತಿ ಮಾಡ್ತೀವಲ್ಲ ಆ ಥರ ಫಿಂಗರ್ ಪ್ರಿಂಟ್ಗೂ ಕೂಡ ಮತ್ತು ಫೇಸ್ ಅನ್ಲಾಕ್ಗೂ ಕೂಡ ಫೇಸ್ ಪೇಮೆಂಟ್ಗೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಹೌದು ಚಿಂತನೆ ನಡೆಸಿದೆ ಅಂತ ಇಲ್ಲಿ ಹೇಳಲಾಗಿದೆ. ಫೇಸ್ ರಿಕಾಗ್ನೈಸೇಷನ್ ಕಡ್ಡಾಯವಲ್ಲ, ಪಿನ್ ಆಯ್ಕೆ ಕೂಡ ಇಟ್ಕೊಳ್ಳಬಹುದು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. 2ರಲ್ಲಿ ಒಂದು ನೀವು ಆಯ್ಕೆ ಮಾಡ್ಬೋದು ಅಂತ ಇಲ್ಲಿ ಮೂಲಗಳು ಹೇಳಿರುವಂಥದ್ದು ವೀಕ್ಷಕರೇ. ಇದು ಸದ್ಯಕ್ಕೆ ಬಂದಿರೋ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದ್ದರೆ ನಿಮಗೆ ಮತ್ತೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇನ್ನು ಮುಂದೆ ನೀವು ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡು ಹೋಗೋದು ಬೇಕಾಗಿಲ್ಲ. ಎದಕ್ಕಂದರೆ ಬರ್ತಾ ಇದೆ ಹೊಸ ಆಧಾರ್ ಆ್ಯಪ್ ಲಾಂಚ್. ಹೌದು, ಜೆರಾಕ್ಸ್ QR ಕೋಡ್ಗೂ ಕೂಡ ಈಗ ಗುಡ್ ಬೈ ಅಂತಲೇ ಹೇಳ್ಬೋದು. ಯಾವಾಗಲೂ ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗುವಂಥ ತಾಪತ್ರ ಇರುವುದಿಲ್ಲ. ಯಾಕಂದರೆ ನಿಮ್ಮ ಗುರುತಿನ ಪುರಾವೆ ಪರಿಶೀಲನೆಗಾಗಿ ಆಧಾರ್ ಕಾರ್ಡ್ನ ಭೌತಿಕ ಪ್ರತಿಗಳನ್ನು ಕೊಂಡೊಯ್ಯುವ ಅಥವಾ ಸಲ್ಲಿಸುವ ಪ್ರಮೇಯವನ್ನು ತಪ್ಪಿಸಲು UIDAI QR ಕೋಡ್ ಆಧಾರಿತ ಆಧಾರ್ ಎಲೆಕ್ಟ್ರಾನಿಕ್ ಆಧಾರ್ ಕಾರ್ಡ್ ವ್ಯವಸ್ಥೆ ಪರಿಚಯ ಮಾಡಿದೆ. ಇನ್ನು ಮುಂದೆ QR ಕೋಡ್ ಆಧಾರಿತ ಎಲೆಕ್ಟ್ರಾನಿಕ್ ಆಧಾರ್ ಕಾರ್ಡ್ ತೋರಿಸಿ ನಿಮ್ಮ ಮೊಬೈಲ್ ಫೋನ್ ಮೂಲಕ ನೀವು ಸರ್ಕಾರಿ ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಇತರೆ ಕೆಲಸಗಳಿಗೆ ಆಧಾರ್ ಅಂದರೆ ಎಲೆಕ್ಟ್ರಾನಿಕ್ ಆಧಾರ್ QR ಕೋಡನ್ನು ನೀವು ಬಳಕೆ ಮಾಡಬಹುದು. 2025ರ ಅಂತ್ಯದ ವೇಳೆಗೆ ಡಿಜಿಟಲ್ ವ್ಯವಸ್ಥೆ ದೇಶಾದ್ಯಂತ ಜಾರಿಗೆ ಬರುವ ನಿರೀಕ್ಷೆ ಇದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಡಿಸೆಂಬರ್ವರೆಗೂ ಇದನ್ನು ಜಾರಿಗೆ ಮಾಡಲಿದ್ದಾರೆ. ಇದು ಕೂಡ ಒಂದು ಆಧಾರ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ. ಬನ್ನಿ, ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಇನ್ನು ಮುಂದೆ ಬೇಕಾದಿಡ್ಡಿ ನೀವೇನಾದರೂ ವಾಹನಗಳನ್ನು ಪಾರ್ಕ್ ಮಾಡಿದರೆ ನಿಮಗೆ ಬೀಳುತ್ತೆ ಭಾರಿ ದಂಡ ಮತ್ತು ನಿಮ್ಮ ವಾಹನವನ್ನು ತೆಗೆದುಕೊಂಡು ಹೋಗ್ತಾರೆ. ಮತ್ತೆ ರೋಡಿಗಳಲ್ಲಿವೆ ಟೈಗರ್ಸ್. ಹೌದು, ಅಲ್ಲಿ ಇಲ್ಲಿ ವಾಹನ ಪಾರ್ಕಿಂಗ್ ಮಾಡೋರಿಗೆ ಕಾದಿದೆ ಶಾಕ್. ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಬೆಂಗಳೂರು ನಗರ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಸ್ಥಗಿತಗೊಂಡಿರೋ ಟೈಗರ್ ಟೋವಿಂಗ್ ವ್ಯವಸ್ಥೆ ಈಗ ಮತ್ತೆ ಪ್ರಾರಂಭ ಮಾಡ್ತೀವಿ ಅಂತ ಸಚಿವರು ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು. ಹೌದು ವೀಕ್ಷಕರೇ, ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲಾಖೆಯಿಂದ ಯಾವುದೇ ರೀತಿಯಲ್ಲೂ ಟೋಯಿಂಗ್ ಮಾಡಲು ಗುತ್ತಿಗೆ ನೀಡೋದಿಲ್ಲ. ಅನಿವಾರ್ಯ ಕಾರಣಗಳಿಂದ ರಸ್ತೆಯಲ್ಲಿ ಯದ್ವಾತದ್ವವಾಗಿ ನಿಲ್ಲಿಸಲಾಗುತ್ತಾ ವಾಹನಗಳನ್ನು ನಾವು ಟೋಯಿಂಗ್ ಮಾಡ್ತೀವಿ ಅಂತಲೂ ಕೂಡ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ. ಬೆಂಗಳೂರಿನಲ್ಲಿ ಈಗ ಟ್ರಾಫಿಕ್ ಜಾಮ್ ಸಮಸ್ಯೆ ತುಂಬಾ ಹೆಚ್ಚಾಗಿದೆ. ಅಡ್ಡಾದಿಡ್ಡಿ ಪಾರ್ಕ್ ಮಾಡೋದಾಗಿರ್ಬೋದು, ವಾಹನ ನಿಯಮಗಳನ್ನು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡೋದಾಗಿರ್ಬೋದು, ಈ ಎಲ್ಲ ನಿಯಮಗಳನ್ನು ಸರಿ ಮಾಡಬೇಕಂದ್ರೆ ಮತ್ತೆ ಟೋಯಿಂಗ್ ಸಿಸ್ಟಮ್ ಬರಬೇಕು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಬನ್ನಿ, ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಸಿನಿಮಾ ಟಿಕೆಟ್ ₹200 ನಿಗದಿ ಅಪಾಯದಲ್ಲಿದೆ. ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆ, ಮಲ್ಟಿಪ್ಲೆಕ್ಸ್ ಬಾಗಿಲು ಮುಚ್ಚುತ್ತಾ ಎಂಬುವ ಪ್ರಶ್ನೆ. ಹೌದು, ಜುಲೈ 15ರಂದು ಕರ್ನಾಟಕ ಸರ್ಕಾರ 2014ರ ಕರ್ನಾಟಕ ಸಿನಿಮಾ ನಿಯಂತ್ರಣ ನಿಯಮಗಳಲ್ಲಿ ತಿದ್ದುಪಡಿ ಮಾಡ್ತಾ 1 ಕರಡು ಅಧಿಸೂಚನೆ ಪ್ರಕಟ ಮಾಡಿದೆ. ಈ ತಿದ್ದುಪಡಿ ಪ್ರಕಾರ ಎಲ್ಲ ಮಲ್ಟಿಪ್ಲೆಕ್ಸ್ ಹಾಗೂ ಚಿತ್ರಮಂದಿರಗಳಲ್ಲಿ ಯಾವುದೇ ಭಾಷೆ ಚಲನಚಿತ್ರಕ್ಕೂ ಗರಿಷ್ಠ ಟಿಕೆಟ್ ದರ ₹200 ನಿಗದಿಪಡಿಸುವಂತೆ, ಅಂದರೆ ₹200 ಮೇಲೆ ಟಿಕೆಟ್ ದರವನ್ನು ಹಾಕುವಂತಿಲ್ಲ. ಈಗ ನೀವು ಮಲ್ಟಿಪ್ಲೆಕ್ಸ್ಗಳಲ್ಲಿ ₹500, ₹600, ₹400 ಈ ಥರ ಟಿಕೆಟ್ಗಳನ್ನು ಹಾಕ್ತಾ ಇದ್ದಾರೆ. ಇದು ಜನರಿಗೆ ಲೂಟಿ ಮಾಡ್ತಾ ಇದ್ದಾರೆ. ಈ ಒಂದು ನಿರ್ಧಾರಕ್ಕೆ ಗರಿಷ್ಠ ₹200ಗೆ ತುಂಬ ವಿರೋಧಗಳು ಮತ್ತು ಪರಗಳು ಕೂಡ ವ್ಯಕ್ತವಾಗಿದೆ. ಟಿಕೆಟ್ ₹200 ದಾಟಬಾರದು, ₹200 ಒಳಗಡೆ ಇರಬೇಕು ಅಂತ
ಯಾವುದೇ ಸಿನಿಮಾ ಟಿಕೆಟ್ 200 ರೂಪಾಯಿ ದರ ದಾಟಬಾರ್ದು, 200 ರೂಪಾಯಿ ಒಳಗಡೆ ಇರಬೇಕು. ಯಾವುದೇ ಮಲ್ಟಿಪ್ಲೆಕ್ಸ್ ಆಗಲಿ, ಯಾವುದೇ ಸಿನಿಮಾ ಥಿಯೇಟರ್ಗಳಲ್ಲಿ 200 ರೂಪಾಯಿ ಮೀರುವಂತಿಲ್ಲ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಆಟೋ ದರ ಪ್ರಮಾಣ ಏರಿಕೆ ಇದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೌದು, ಹೊಸ ನಿಯಮದ ಪ್ರಕಾರ 2 ಕಿಲೋಮೀಟರ್ಗೆ 36 ರೂಪಾಯಿ ಮತ್ತು ಪ್ರತಿಯೊಂದು ಹೆಚ್ಚುವರಿ ಕಿಲೋಮೀಟರ್ಗೆ 18 ರೂಪಾಯಿ ಆಗಲಿದೆ. ಈ ಹಿಂದೆ 2021ರಿಂದ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಹಾಗೂ ಮೂಲ ದರ 30 ರೂಪಾಯಿ ಆಗಿತ್ತು. ಈ ದರ ಪರಿಷ್ಕರಣೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿಲ್ಲ. ಆದರೆ ಇಲ್ಲಿ ಇನ್ನೊಂದು ಕಡೆಗೆ ಹೇಳೋದಾದರೆ ಮೀಟರ್ ಮರುಮಾಪನಕ್ಕೆ ಇಲ್ಲಿ ಗೊಂದಲ ಶುರುವಾಗಿದೆ. ಹೌದು, ಚಾಲಕರು ಈ ದರವನ್ನು ಅನುಮೋದಿಸುತ್ತಿಲ್ಲ. ಆಟೋ ಚಾಲಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯವರು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ವೀಕ್ಷಕರು, ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನಂತ ನೋಡೋಣ. ಡೊನಾಲ್ಡ್ ಟ್ರಂಪ್ ಅವರು ತೆರಿಗೆ ದಾಳಿ ಮಾಡಿದ್ದಾರೆ ಭಾರತದ ಮೇಲೆ. ಹೌದು, 25% ತೆರಿಗೆಯನ್ನು ಹಾಕೋದಕ್ಕೆ ಇಲ್ಲಿ ಒಂದು ಘೋಷಣೆ ಮಾಡಿರುವಂಥದ್ದು. ವ್ಯಾಪಾರ ಒಪ್ಪಂದ ಆಗೋದಕ್ಕೆ ಸಿಟ್ಟು, ಭಾರತಕ್ಕೆ ಪಾಠ ಕಲಿಸಲು ಡೊನಾಲ್ಡ್ ಟ್ರಂಪ್ ಅಮೆರಿಕದವರು ಈ ಒಂದು ಕ್ರಮ ತೆಗೆದುಕೊಂಡಿದ್ದಾರೆ. ಭಾರತದ ವಸ್ತುಗಳಿಗೆ 25% ತೆರಿಗೆ ಹಾಕ್ತೀವಿ ಅಂತಲೂ ಕೂಡ ಇಲ್ಲಿ ಒಂದು ಮಾಹಿತಿ ಬಂದಿರುತ್ತೆ. ಮತ್ತು ಯಾವ ವಸ್ತುಗಳು ಈಗ ತುಟ್ಟಿ ಆಗುತ್ತೆ ನಮ್ಮ ಭಾರತದಲ್ಲಿ ಅಂತ ನೀವು ಕೇಳೋದಾದರೆ ಆಟೋಮೊಬೈಲ್ ವಸ್ತುಗಳು ಏರಿಕೆ ಆಗಲಿದೆ. ಹೌದು, 25% ಅಮೆರಿಕದಿಂದ ಟ್ಯಾಕ್ಸ್ ನಮ್ಮ ಭಾರತದ ಮೇಲೆ ಬೀಳ್ತಾ ಇದೆ. ಹೀಗಾಗಿ 25%ವರೆಗೂ ರೇಟ್ ಏರಿಕೆ ಆಗಲಿದೆ ಟ್ಯಾಕ್ಸೇಷನ್ಗೋಸ್ಕರ. ಬಿಡಿ ಭಾಗಗಳು ಕೂಡ ಇಲ್ಲಿ ಅಂದರೆ ಕಾರ್ ಬಿಡಿ ಭಾಗಗಳಾಗಿರ್ಬೋದು, ಸ್ಪೇರ್ ಪಾರ್ಟ್ಸು, ಬೈಕ್ಗಳ ಸ್ಪೇರ್ ಪಾರ್ಟ್ಸು ಬೆಲೆಯಲ್ಲಿ ಏರಿಕೆ ಆಗಲಿದೆ. ಸೋಲಾರ್ ವಿಂಡ್ಶೀಲ್ಡ್ ಆಗಿರ್ಬೋದು, ಸೋಲಾರ್ ಉಪಕರಣಗಳು, ಆಭರಣ ಮತ್ತು ಜವಳಿ ಉಡುಪುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಬೆಲೆಯಲ್ಲಿ ಏರಿಕೆ ಆಗಲಿದೆ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.